ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋನಲ್ಲಿ ಸ್ಪೆಷಲ್ ಏನಂದರೆ, ಇವತ್ತಿನ ವೀಡಿಯೋದಾಗ ಭಾಳಷ್ಟು ಟಾಪಿಕ್ ಕವರ್ ಮಾಡತ್ತೀನಿ. ಯಾವ್ಯಾವ ಟಾಪಿಕ್ ಅಂದರೆ, ಒಂದೇದು ಡಾಕ್ಯುಮೆಂಟೇಷನ್ ಯಾವ್ಯಾವ ಇಟ್ಕೋಬೇಕು, ಡಾಕ್ಯುಮೆಂಟ್ ಪ್ರೊಸೆಸ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಆಮೇಲೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು. ಆಪ್ಷನ್ ಎಂಟ್ರಿ ಒಳಗೆ ನಾನು 3 ಕ್ಯಾಟಗರಿ ಮಾಡಿದ್ದೀನಿ. ಒಂದದ ಟಾಪ್ ರ್ಯಾಂಕರ್ಸ್ 1 to 1000 ಅನ್ಬೋದು. ಆ ರ್ಯಾಂಕ್ ಇದ್ದವ್ರು ಏನು ಮಾಡಬೇಕು, ಆಮೇಲೆ ಅದಕ್ಕಿಂತ ಜಾಸ್ತಿ ಇದ್ದವ್ರು ಏನು ಮಾಡಬೇಕು, ಆಮೇಲೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದವ್ರು ಏನು ಮಾಡಬೇಕು, ಇದೆಲ್ಲ ಕ್ಲಿಯರ್ ಆಗಿ ಕವರ್ ಮಾಡೀನಿ. ಇದರಿಂದ ನಿಮ್ಮ ಆಪ್ಷನ್ ಎಂಟ್ರಿ ಒಳಗೆ ನಿಮಗೆ ಚಲೋ ಕಾಲೇಜ್ ಸಿಗುವಂಥ ಚಾನ್ಸಸ್ ತುಂಬಾ ಹೈ ಆಗ್ತವೆ. ಅದಕ್ಕೆ ಲಾಸ್ಟಿನ ತನಕ ನೋಡ್ರಿ. ಆಮೇಲೆ ಭಾರಿ ಹೆಲ್ಪ್ಫುಲ್ ವಿಡಿಯೋ ಅದ, ಯಾಕಂದ್ರೆ ನಾವು ಇದೆಲ್ಲ ಫೇಸ್ ಮಾಡೀವಿ. ಆಮೇಲೆ ಕೆ ಇ ಒಳಗೂ ಏನೋ ರೀಚ್ ಆಗ್ಯದ, ರಿಸಲ್ಟ್ ಕರೆಕ್ಟ್ ಆಗಿ ಬಂದಿಲ್ಲ, ಆಮೇಲೆ ಬಹಳಷ್ಟು ಇನ್ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳತ್ತಾರ. ಯಾಕಂದ್ರೆ ಕೆಲವೊಬ್ಬರು ಚಲೋ ರ್ಯಾಂಕ್ ಬಂದವರಿಗೆ ಮಾರ್ಕ್ಸ್ ಕಡಿಮೆ ಬಿದ್ದವ, ಆದ್ರೆ ಕಮ್ಮಿ ರ್ಯಾಂಕ್ಸ್ ಬಂದವರಿಗೆ ಮಾರ್ಕ್ಸ್ ಜಾಸ್ತಿ ಬಿದ್ದವ. ಈ ತರ ಏನೇನೋ ಡೌಟ್ಸ್ ನಡೆದಿದ್ದು. ಅದ್ರದ್ದು ಏನ್ ಮಾಡ್ತಾರೆ ಗೌರ್ಮೆಂಟ್ ಅಂತ ನಮಗೂ ಏನೋ ಗೊತ್ತಿಲ್ಲ. ಐ ಥಿಂಕ್ ರಿಯಲ್ ರಿಸಲ್ಟ್ ಏನ್ ಬಿಡ್ತಾರಲ್ಲ ಪ್ರೊವಿಷನಲ್ ಕಿಂತ ಮುಂದೆ, ಅದು ಕರೆಕ್ಟ್ ಆಗಿ ಬರ್ಬೋದು ಅಂತ ಏನೋ ಐತಿ. ಆಮೇಲೆ ಏನ್ ಮಾತಾಡ್ಬೇಕಂದ್ರೆ, ನೆಕ್ಸ್ಟ್ ಪ್ರೊಸೀಜರ್ಸ್ ಏನಪ್ಪಾ ಅಂದ್ರೆ, ಕೆ ಇ ಆಗದಾಗ ಅವು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಮಗ್ ಹೋದ್ ಸತಿ ಯಾವ ತರ ಮಾಡಿದಾರ ಅಂತ, ಅವರೇ ಆಲ್ಮೋಸ್ಟ್ ನಾವು ಅಪ್ಲೈ ಮಾಡಾಗ ಪಿ ಜಿ ಸಿ ಟಿ ಎಕ್ಸಾಮ್ ಅಪ್ಲೈ ಮಾಡಾಗ ಏನ್ ಡಾಕ್ಯುಮೆಂಟೇಶನ್ ಕೊಟ್ಟಿರ್ತೀವಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಂಡು ತಾವೇ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಂಡಿದ್ರು. ಈ ಸತಿನೂ ಆ ತರನೇ ಮಾಡ್ಬೋದಂತ ಏನೋ ಒಂದು ಅನಿಸ್ತದ. ಆದ್ರೂ ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿರ್ರಿ. ಅವ್ರು ಕೇಳಿದಾಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೋಬೇಕಾಗ್ತದ. ನಿಮ್ದು ಡಾಕ್ಯುಮೆಂಟ್ಸ್ ಯಾವಪ್ಪ ಅಂದ್ರೆ, ನಿಮ್ದು 10th 12th ಎಲ್ಲ ಪ್ರೊಸೀಜರ್ ಹೇಳ್ತೀನಿ. ಅವೆಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿ ಒಂದು PDF ಮಾಡ್ಕೊಂಡು ಅದನ್ನ ಚೆನ್ನಾಗಿ ಸೆಟ್ ಮಾಡ್ಕೊಂಡು, ಎಲ್ಲದಕ್ಕೂ ಅದ್ರದ್ದೇ ನೇಮ್ ಕೊಡ್ರಿ. SSLC ಮಾರ್ಕ್ಸ್ ಕಾರ್ಡ್ ಇದ್ರೆ SSLC ಅಂತ ಕೊಡಿ. ಅದೆಲ್ಲ ಮಾಡಿ ಚೆನ್ನಾಗಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿಬಿಟ್ಕೊಂಡ್ರೆ, ಅವ್ರು ಕೇಳಿದ್ರು ಅಂದ್ರೆ ನೀವು ಏನ್ ಮಾಡ್ಬೇಕು, ಅಲ್ಲಿ ಒಂದೊಂದು ನಿಮ್ದು ಏನ್ ಡಾಕ್ಯುಮೆಂಟ್ ಇರ್ತದಲ್ಲ ಅದನ್ನ PDF ಅಲ್ಲಿ ಅಪ್ಲೋಡ್ ಮಾಡ್ಕೊತ ಹೋಗ್ಬೇಕು. ಇನ್ನು ಸೆಟ್ ಆಫ್ PDF ಏನೇನ್ ಬೇಕಾಗ್ತಾವ ನಿಮ್ಗೆ, ಇಲ್ಲ ಯಾವ್ಯಾವ ಡಾಕ್ಯುಮೆಂಟ್ ಇನ್ PDF ಮಾಡ್ಬೇಕಂತಂದ್ರ, ನಿಮಗ ಹೇಳ್ಬೇಕಂದ್ರ ಒಂದೇದು ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್. ಅಂದ್ರೆ ಬಹಳಷ್ಟು ಮಂದಿ ಕನ್ಫ್ಯೂಸ್ ಆಗ್ತಾರೆ, ಇಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಅಂದ್ರೆ ಏನು, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂದ್ರೆ ಏನು ಅಂತ. ಡಿಗ್ರಿ ಸರ್ಟಿಫಿಕೇಟ್ ಅಂದ್ರೆ ನಿಮ್ದು ಆಲ್ಮೋಸ್ಟ್ ಈಗ ನಿಮ್ದು ಲಾಸ್ಟ್ ಸೆಮ್ ಮುಗ್ದಿರ್ತದ, ಅದ್ರದ್ದು ನಿಮ್ಗೆ ಏನ್ರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಮಾರ್ಕ್ಸ್ ಶೀಟ್ ಸಿಕ್ತು, ಇಲ್ಲ ಕಾಲೇಜ್ದವ್ರು ಏನಾದ್ರು ಸರ್ಟಿಫಿಕೇಶನ್ ಕೊಟ್ರಂದ್ರೆ ಅದೊಂಥರ ಡಿಗ್ರಿ ಸರ್ಟಿಫಿಕೇಟ್. ಇನ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂದ್ರೆ ಏನು, ನಿಮ್ದು ಇನ್ನ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಇಲ್ಲ ನೀವು BC ಕಂಪ್ಲೀಟ್ ಮಾಡಿರಿ ಅಂತ ಇನ್ನ ಯಾವ್ದೋ ತರ ನಿಮ್ಗೆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ, ಕಾಲೇಜ್ದವ್ರೆ ಇಲ್ಲ ನಿಮ್ಮಲ್ಲಿ ಯೂನಿವರ್ಸಿಟಿದವ್ರೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅದ್ರ ಮೀನಿಂಗ್ ಏನಪ್ಪಾ ಅಂದ್ರೆ, ನೀವು ಎಲ್ಲಾ ಸಬ್ಜೆಕ್ಟ್ ಪಾಸ್ ಆಗಿರಿ, ಜಸ್ಟ್ ನಿಮಗ ಪ್ರೂಫ್ ಕಾಲಾಗಿನ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಅದಕ್ಕೆ ನಿಮಗೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನೋ ಒಂದು ಪ್ರೂಫ್ ಕೊಡತ್ತೀವಿ ಎಲ್ಲ ಪಾಸ್ ಆಗಿರಿ ಅಂತ. ಆ ತರದ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದಕ್ಕೆ ನಾವು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತೀವಿ. ಆಮೇಲೆ ನಿಮಗ 12th ಮಾರ್ಕ್ ಶೀಟ್ ಮತ್ತೆ 10th ಮಾರ್ಕ್ ಶೀಟ್ ಇಂದ ಚೆನ್ನಾಗಿ ಫೋಟೋ ಹೊಡ್ಕೊಂಡು, ಡಾಕ್ ಸ್ಕ್ಯಾನರ್ ಅಂತ ಬರ್ತಾವ ಬಹಳಷ್ಟು ಪ್ಲೇ ಸ್ಟೋರ್ನಾಗ, ಅದ್ರಾಗ ಮಾಡ್ರಿ. ಜಸ್ಟ್ ಫೋಟೋ ಹೊಡೆದು ಹಾಕ್ಬೇಡ್ರಿ, ಅದು ಅಪ್ಲಿಕೇಬಲ್ ಇರಲ್ಲ ಫೋಟೋ ಗೀಟೋ ಹಾಕೋದು. ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕರೆಕ್ಟ್ ಆಗಿ ನೀವು ಯಾವ ಕಾಸ್ಟ್, ನಿಮ್ದು ಅದು ಆಡಿ ನಂಬರ್ ಕಾಣಂಗ, ಇಲ್ಲ ಕೆಲವೊಮ್ಮೆ ಅಪ್ಲೋಡ್ ಮಾಡಂತ ಹೇಳಲ್ಲ, ಜಸ್ಟ್ ಆಡಿ ನಂಬರ್ ಕೊಡು ಅಂತ ಹೇಳಿರ್ತಾರ, ಆಡಿ ನಂಬರ್ ಹಾಕ್ರಿ. ಆಮೇಲೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ನಿಮ್ ಕಡೆ ಇರಬೇಕು. ಅದ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಏನ್ರಿ ಅಪ್ಲೋಡ್ ಮಾಡತ್ತಂದ್ರೆ ಅದನ್ನು ಮಾಡ್ರಿ. ಆಮೇಲೆ ನಿಮಗ PGCT ಅಡ್ಮಿಷನ್ ಹಾಲ್ ಟಿಕೆಟ್ ಅಂದ್ರೆ, ನೀವು ಅಪ್ಲೈ ಮಾಡಿದ ಬಳಿಕ ನಿಮ್ಗೆ ಒಂದು ಹಾಲ್ ಟಿಕೆಟ್ ಅಂತ ಬಂದಿರ್ತದಲ್ಲ ಎಕ್ಸಾಮ್ ಕೊಡ್ರಾಗ, ಅದು ಹಾಲ್ ಟಿಕೆಟ್. ಆಮೇಲೆ ನಿಮ್ದು ಅಪ್ಲಿಕೇಶನ್ ಪ್ರಿಂಟ್ಔಟ್ ಬೇಕು. ಅಪ್ಲಿಕೇಶನ್ ಪ್ರಿಂಟ್ಔಟ್ ಅಕಸ್ಮಾತ್ ನಿಮ್ ಕಡೆ ಇದ್ದಿದ್ದಿಲ್ಲ, ನೀವು ಪ್ರಿಂಟ್ಔಟ್ ತಗೊಂಡಿದ್ದೀರಾ ಅಂದ್ರೆ, ನಿಮ್ಮಲ್ಲಿ ಯಾವ್ದಾದ್ರು PDF ಗಿಡಿಎಫ್ ಇದ್ರೆ ಅದ್ರದ್ದು ಪ್ರಿಂಟ್ಔಟ್ ತಗೊಂಡಿದ್ರಿ, ಇಲ್ಲ ಅದನ್ನೇ ಅಪ್ಲೋಡ್ ಮಾಡೋದು ನಡೀತದೆ. ಇಲ್ಲ ನಿಮ್ ಕಡೆ ಇಲ್ಲಪ್ಪ, ನನ್ ಕಡೆ ಏನ್ ಮಾಡ್ಲಿ ಅಂತಂದ್ರೆ, ಆ KE ವೆಬ್ಸೈಟ್ ನಾಗೆ ನಿಮ್ದು ಏನ್ PGCT MC MBA MTech ಏನು ಸೆಕ್ಷನ್ ಅದಲ್ಲ, ಅಲ್ಲೇ ಒಂದು ಲಿಂಕ್ ಬಿಟ್ಟಿರ್ತಾರ. ಅದ್ರಾಗ ನೀವು ಅಪ್ಲಿಕೇಶನ್ ನಂಬರ್ ಹಾಕಿದ್ರೆ ಹಾಲ್ ಟಿಕೆಟ್ ಇಂದ ನಿಮಗ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಏನಿರ್ತದಲ್ಲ ಅದ್ ನಿಮಗ ಅಲ್ಲಿ ಈಸಿಲಿ ಸಿಗ್ತದ. ಆಮೇಲೆ ಇಷ್ಟೆಲ್ಲ ನೀವು ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಮಸ್ತಾಗಿ ಇವೆಲ್ಲ PDF ಫಾರ್ಮ್ನಾಗ ಮಾಡ್ಕೊಂಡಿರ್ರಿ. ಈಗ ಯಾಕಂದ್ರೆ ಆ ಟೈಮ್ನಾಗ ಬಿಟ್ರು ಅಂದ್ರೆ ಕೆಲವೊಮ್ಮೆ ಸರ್ವರ್ ಡೌನ್ ಇರ್ತಾವ, ಯಾಕಂದ್ರೆ ಬಹಳಷ್ಟು ಮಂದಿ ಒಮ್ಮೆ ಹಾಕಿದ್ರಿಂದ ಸರ್ವರ್ ಡೌನ್ ಇರ್ತಾವ, ಆಮೇಲೆ ಹಾಕಕ್ ಟೈಮ್ ಹತ್ತದ. ಹಿಂಗಾಗಿ ನೀವು ಮೊದ್ಲೇ ಮಾಡ್ಕೊಂಡಿಟ್ರಂದ್ರ ನಿಮಗ ಒಂಥರ ಟೆನ್ಷನ್ ಇರಲ್ಲ. ಆ ಟೈಮ್ನಾಗ ನಾ ಯಾವ ಸರ್ಟಿಫಿಕೇಟ್ ಎಲ್ಲೈತಿ ಏನ್ ಮಾಡ್ಲಿ ಅಂತ ಟೆನ್ಷನ್ ತಗೊಳ್ಕಿಂತ, ಮಾಡಿ ಒಂದ್ ಸೈಡಿಗೆ ಒಂದು ಫೋಲ್ಡರ್ ಮಾಡಿಡ್ರಿ. ನಿಮಗೆ ಯಾವಾಗ ಕೇಳ್ತಾರ, ಯಾವಾಗ ಅದು ಸರ್ವರ್ ಕರೆಕ್ಟ್ ಆಗಿ ರನ್ ಆಗ್ತಿರ್ತದ, ಅವಾಗ ಎಲ್ಲ ಅಪ್ಲೋಡ್ ಮಾಡಿ ಡನ್ ಮಾಡ್ಬೋದು. ನನಗೆ ಅನ್ಸೋ ಮಟ್ಟಿಗೆ ಈ ಸತಿ ಕೇಳಕ್ಕಿಲ್ಲ, ಅವರಾಗೆ ವೆರಿಫೈ ಮಾಡ್ಕೊಂಡು ನಿಮಗೆಲ್ಲ ಶೆಡ್ಯೂಲ್ ಮಾಡಿ ಆನ್ಸರ್ ಕೊಡ್ತಾರೆ, ಇದು ರಿಸಲ್ಟ್ ಕೊಡ್ತಾರೆ. ಆದ್ರೂ ಏನೋ ಒಂದ್ ಗ್ಲಿಚ್ ಬೇರೆ ಆಗತ್ತದ ಈಗೀಗ. ಅದಕ್ಕೆ ಏನಾದ್ರು ಕೇಳಿದ್ರು ಮಾಡಿದ್ರು ಅಂದ್ರೆ ನಿಮ್ಗೆ ಅಪ್ಲೋಡ್ ಮಾಡಕ್ ನಿಮ್ ಕಡೆ ಇವೆಲ್ಲ ರೆಡಿ ಇರ್ಬೇಕು. ನೆಕ್ಸ್ಟ್ ಟಾಪಿಕ್ ಕಡೆ ಹೋಗ್ಬೇಕಂದ್ರ,
ಇನ್ನು ನೆಕ್ಸ್ಟ್ ಹೇಳ್ಬೇಕಂದ್ರೆ ಏನಪ್ಪಾ ಅಂದ್ರೆ ಒಂದ್ಸತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತು ಅಂದ್ರೆ ನಿಮ್ಗೊಂದು ಸೀಕ್ರೆಟ್ ಕೀ ಅಂತ ಒಂದು ಪಿ ಡಿ ಎಫ್ ಬಿಡ್ತಾರೆ. ಅದ್ರ ನಿಮ್ ಕ್ರೆಡೆನ್ಶಿಯಲ್ಸ್ ಕೊಟ್ಟಿರ್ತಾರೆ, ಆಪ್ಷನ್ ಎಂಟ್ರಿ ಮಾಡಾಕ ನಿಮಗೆ ಕ್ರೆಡೆನ್ಶಿಯಲ್ಸ್ ಇರ್ತಾವ, ಸೀಕ್ರೆಟ್ ಕೀ ಅಂತ ಎಲ್ಲ ಇರ್ತಾವ ಅದ್ರಾಗ. ಅದನ್ನ ಯಾರ ಜೊತೆನೂ ಶೇರ್ ಮಾಡಕ್ ಹೋಗ್ಬೇಡ್ರಿ. ಅದನ್ನ ಜಸ್ಟ್ ನೀವು ನಿಮ್ ಕಡೆನೇ ಇಟ್ಕೋರಿ. ಭಾಳ ಅದ್ರ ನಿಮ್ ಪೇರೆಂಟ್ಸ್ ನಿಮ್ ಕಡೆನೇ ಇರ್ಬೇಕದು. ಯಾಕಂದ್ರೆ ಅದ್ರ ಥ್ರೂ ನೀವು ಲಾಗಿನ್ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂದ್ರೆ ನನಗೆ ಯಾವ ಕಾಲೇಜ್ ಬೇಕು ಅವೆಲ್ಲ ನೀವು ಸೆಟ್ ಮಾಡ್ಕೊಂಡು ಪ್ರಯಾರಿಟಿ ವೈಸ್ ಎಲ್ಲ ಕರೆಕ್ಟ್ ಆಗಿ ಹಾಕ್ಬೋದು. ಅದನ್ನ ನೀವು ಯಾರ ಜೊತೆ ಶೇರ್ ಮಾಡಿದ್ರಿ ಅಂದ್ರೆ ಅವ್ರನ್ನೂ ಲಾಗಿನ್ ಮಾಡಿ ನಿಮ್ದು ನೀವು ಮಾಡದಂತ ಇದು ಎಲ್ಲ ಚೇಂಜ್ ಮಾಡಿ ಅದನ್ನ ಬೇರೆ ತರನು ಮ್ಯಾನಿಪುಲೇಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು. ಅದಕ್ಕೆ ಯಾರಿಗೆ ಅದು ಸೀಕ್ರೆಟ್ ಕೀ ಅದೆಲ್ಲ ಶೇರ್ ಮಾಡಕ್ ಹೋಗ್ಬೇಡ್ರಿ. ಆಯ್ತು, ಯಾರಿಗೆ ಎಲ್ಲ ನನ್ ಸೀಕ್ರೆಟ್ ಕೀ ಬಂದದಂತ ಕೆಲವೊಬ್ರು ಫೋಟೋ ಗೀಟೋ ಹೊಡೆದ ಸ್ಟೇಟಸ್ ಹಾಕೋ ಮಂದಿನೂ ಅದಾರ, ಅಂತದೆಲ್ಲ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಇನ್ನ ನೆಕ್ಸ್ಟ್ ಬರೋದಂದ್ರೆ ಏನು, ಆಪ್ಷನ್ ಎಂಟ್ರಿ ಯಾವ ತರ ಮಾಡ್ಬೇಕು. ಆಪ್ಷನ್ ಎಂಟ್ರಿ ಮಾಡ್ಬೇಕಂದ್ರೆ ಅರೌಂಡ್ 3 ಕ್ಯಾಟಗರೀಸ್ ಬರ್ತಾವ ಇಲ್ಲಿ. ಯಾಕಂದ್ರೆ ಒಂದು ಬಹಳ ಚಲೋ ರ್ಯಾಂಕ್ ಬಂದವ್ರು, ಟಾಪ್ 100,000 ನಾಗ ಇರ್ತಾರಲ್ಲ ಅಂತವ್ರು. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಕ್ಯಾಟಗರಿ ಒಳಗೆ ಬರೋಂಥವ್ರು ಅಂದ್ರೆ ಆಲ್ಮೋಸ್ಟ್ 2K to 5K 6K ತನ ಬಂದಿರ್ತಾರ. ಆಲ್ಮೋಸ್ಟ್ ಮಾಡರೇಟ್ ಕಾಲೇಜು ಸಿಗ್ಬೋದು, ಈ ತರದ ಮೈಂಡ್ ಸೆಟ್ ಇದ್ದವ್ರು ಇರ್ತಾರ. ಆಮೇಲೆ ಲಾಸ್ಟ್ ಏನದ, ಬಾಳ ಜಾಸ್ತಿ ರ್ಯಾಂಕ್ ಬಂದವರು ಅರೌಂಡ್ 7 to 8K ಇಲ್ಲ 10K ತನ ಇದ್ದವರು, ಜಾಸ್ತಿ ರ್ಯಾಂಕ್ ಬಂದವ್ರು ಏನ್ ಮಾಡ್ತಾರ ಅಂದ್ರೆ ಈಗ ಅವ್ರಿಗೆ ಯಾರಿಗೆ ಯಾವ ತರ ನಾವು ಕ್ಯಾಟಗರೈಸ್ ಮಾಡಿ ಯಾವ ತರ ನಾವು ಆಪ್ಷನ್ ಎಂಟ್ರಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಜಾಸ್ತಿ ಚಲೋ ರ್ಯಾಂಕ್ ಬಂದವ್ರದು ಅಂದ್ರೆ ಟಾಪ್ 1000 ಬರ್ತಂತವ್ರಿಗೆ ಹೇಳ್ಬೇಕಂದ್ರ ನೀವು ರಿಸರ್ಚ್ ಮಾಡ್ರಿ. ಮೊದಲ ಕಾಲೇಜ್ ಯಾವ ತರ ಅದ, ಯಾವ ಕಾಲೇಜ್ ನನಗೆ ಸಿಗ್ಬಹುದು ಅಂತ ನೀವು ನಾ ಒಂದು ವಿಡಿಯೋನ ಹಾಕಿ ಹೇಳಿದ್ರಾಗ ಅಲ್ಲಿ ಐ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಸಿಗ್ತದೆ. ಸಾರ್ಟೆಡ್ ಯಾವ ತರ ಮಾಡ್ಬೇಕು ನಿಮ್ಮ ರ್ಯಾಂಕಿಂಗ್ ಅಂದ್ರೆ ಒಂದೇ ಸೈಡ್ ಸಾರ್ಟ್ ಆಗಿ ಸಿಗಂತ ಒಂದು ವಿಡಿಯೋನೂ ಮಾಡೀನಿ, ಅದನ್ನ ಹೋಗಿ ನೋಡ್ಕೊರಿ. ಇನ್ನೊಂದ್ ಹೇಳ್ಬೇಕಂದ್ರೆ ನಿಮಗೆ ಯಾವ ಕಾಲೇಜ್ ಸಿಗ್ತಾವ ನಿಮ್ಗೆ ಅನಿಸ್ತದಲ್ಲ, ಜಸ್ಟ್ ಒಂದ್ಸತಿ ನೋಟ್ ಮಾಡ್ಕೊರಿ. ಆಮೇಲೆ ನೋಟ್ ಮಾಡ್ಕೊಳಾಗ ವಿತ್ ಕಾಲೇಜ್ ಕೋಡ್ ಬರ್ಕೋರಿ. ಕಾಲೇಜ್ ನೇಮ್ ಏನ್ ಬರ್ತಿರಲ್ಲ ಅದ್ರ ಜೊತೆ ಕಾಲೇಜ್ ಕೋಡ್ ಬರ್ಕೋರಿ. ಯಾಕಂದ್ರೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ RV ಐತಿ, ಅದ್ರ ಸಬ್ ಇನ್ಸ್ಟಿಟ್ಯೂಟ್ ಅದಾವ, ಅದ್ರ ಸಬ್ ಸಬ್ ಬ್ರಾಂಚು ಅದಾವ. ಹಿಂಗಾಗಿ ಏನಾಗ್ತದ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನೀವು RV ಟಾಪ್ ಕಾಲೇಜ್ ಅಂತ ತಿಳ್ಕೊಂಡು ಅದನ್ನ ಹಾಕೋದ್ ಬದ್ಲಿ ಅದ್ರ ಸಬ್ ಬ್ರಾಂಚಿಗೆ ಹಾಕ್ರ ಅದಷ್ಟು ನಿಮಗ ಪ್ಲೇಸ್ಮೆಂಟ್ಸ್ ಇಲ್ಲ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ನಿಮ್ಗೆ ಸಿಗಲ್ಲ. ಹಿಂಗಾಗಿ ನೀವು ವಿತ್ ಕಾಲೇಜ್ ಕೋಡ್ ನೀವು ಎಂಟ್ರಿ ಮಾಡಿದ್ರೆ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಏನಪ್ಪಾ ಅಂದ್ರೆ ನಾ ಕರೆಕ್ಟ್ ಆಗಿ ಹಾಕೀನಿ, ಇದೇ ಕಾಲೇಜ್ ಐತೆ ಅಂತ. ಇನ್ನೊಂದು ಕಾಲೇಜ್ ಕೋಡ್ ಹಾಕೋದ್ರಿಂದ ನಿಮ್ಗೆ ಯಾವ್ದು ಎಂಬಿಗ್ಯೂಟಿ ಫಾರ್ಮ್ ಆಗಲ್ಲ, ಅಲ್ಲಿ ಅಂದ್ರೆ ಕನ್ಫ್ಯೂಷನ್ ಫಾರ್ಮ್ ಆಗಲ್ಲ. ಈ ತರ ನೀವು ಹಾಕ್ಬೇಕು. ಆಮೇಲೆ ಟಾಪ್ 1000 ಏನ್ ಬಂದಿರ್ತಿರಲ್ಲ, ಅವು ನಿಮ್ಮ ಟಾಪ್ 1000 ನಿಮ್ಗೆ ಯಾವ್ಯಾವ ಕಾಲೇಜ್, ಎಕ್ಸಾಂಪಲ್ ನಂದ ರ್ಯಾಂಕ್ ಬಂದ್ಬಿಟ್ಟು 628 ಇತ್ತು. 628 ಇತ್ತು ಅಂದ್ರೆ ನಾ ಅರೌಂಡ್ 400 ರ್ಯಾಂಕ್ ಹಿಡದ ಅರೌಂಡ್ 800 900 ರ್ಯಾಂಕ್ ತನ ಯಾವ್ಯಾವ ಕಾಲೇಜ್ ನನಗೆ ಇಷ್ಟ ಅದಾವಲ್ಲ ಅವು ಅಷ್ಟು ಕಾಲೇಜ್ದು ನಾ ಏನ್ ಮಾಡ್ತೀನಿ, ಲಿಸ್ಟ್ ಮಾಡ್ತೀನಿ ವಿತ್ ಕಾಲೇಜ್ ಕೋಡ್. ವಿತ್ ಕಾಲೇಜ್ ಕೋಡ್ ಲಿಸ್ಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಾಗ ವಿತ್ ಸರ್ಚ್ ಮಾಡೋದನ್ನ ಕಾಲೇಜ್ ಹೆಸರಲ್ಲಿ ಸರ್ಚ್ ಮಾಡಲ್ಲ, ವಿತ್ ನೇಮ್ ಸರ್ಚ್ ಮಾಡಲ್ಲ, ವಿತ್ ಕಾಲೇಜ್ ಕೋಡ್ ಸರ್ಚ್ ಮಾಡ್ತೀನಿ. ಆ ಕಾಲೇಜ್ ಕೋಡ್ ದಿಂದ ಕರೆಕ್ಟ್ ಆಗಿ ಮುಂದೆ ಏನ್ ಹೆಸರು ಬರ್ತದಲ್ಲ ಅದು ನನ್ನ ರಿಕ್ವೈರ್ಮೆಂಟ್ ಮ್ಯಾಚ್ ಆಗತ್ತಿತ್ತು ಅಂದ್ರೆ ಆಪ್ಷನ್ ಎಂಟ್ರಿನ ಅದಕ್ಕೆ ಅಪ್ಲಿಕೇಬಲ್ ಮಾಡಿ ಅದಕ್ಕೆ ನಾ ಆಡ್ ಮಾಡ್ತೀನಿ. ಆಮೇಲೆ ಪ್ರಯಾರಿಟಿ ವೈಸ್ ಸೆಟ್ ಮಾಡ್ಬೇಕ. 0 1 2 3 4 5 ನೀವು ಎಷ್ಟು ಪ್ರಯಾರಿಟಿ ಹಾಕ್ತಿರಲ್ಲ ಆ ತರ ನಿಮಗ ಅದು ಪ್ರಯಾರಿಟಿ ವೈಸ್ ಸೆಟ್ ಆಯ್ತು ಕಾಲೇಜ್. ಯಾಕಂದ್ರೆ ಈಗ ಅರೌಂಡ್ ನನಗೆ ಬೇಕಾಗಿದ್ದು PS ಇತ್ತು ಆಲ್ರೆಡಿ, ಆದ್ರೆ ನಾ ಅದನ್ನ ಟಾಪಿಕ್ ಹಾಕಿದ್ದೆ. ಅದಾದ ಬಳಿಕ JSS ಸೈನ್ಸ್ ಅಂಡ್ ಟೆಕ್ನಾಲಜಿ SGC ಈ ತರ ಹಾಕಿದ್ದೆ. ಯಾಕಂದ್ರೆ PS ಇಂದ ರ್ಯಾಂಕ್ ಬಹಳ ಇತ್ತು, ಅದ್ ನನಗೆ ಸಿಗೋದು ಡೌಟ್ ಇತ್ತು. ಅಂದ್ರೆ ಅದ್ರ ಚಲೋ ರ್ಯಾಂಕ್ ಇತ್ತು, ಆದ್ರೆ ನನ್ 628 ಗೆ ಕಾಲೇಜ್ ಸಿಗುದು ಒಂಥರ ಡೌಟ್ ಇತ್ತು. ಅದಕ್ಕೆ ನಾ ಅದಕ್ಕೆ ಟಾಪಿಕ್ ಹಾಕಿದ್ದೆ. ಆ ತರ ನೀವು ಏನ್ ಮಾಡ್ಬೋದು, ನಿಮಗೆ ಯಾವ ಕಾಲೇಜ್ ಸಿಗಲ್ಲ ಅನಿಸ್ತದಲ್ಲ ಒಂದ್ ಸ್ವಲ್ಪ ಟಾಪಿಕ್ ಹಾಕಿರಿ. ಅದಾದ ನಿಮಗೆ ಯಾವ ಕಾಲೇಜ್ ನಿಮಗೆ ಇಂಟ್ರೆಸ್ಟ್ ಅದ ಅಂದ್ರೆ ಅದು ಸಿಗ್ತದ ಅಲ್ಲೇ ಮಾಡ್ಬೇಕಂತ ನಿಮ್ಗೆ ಅನಿಸ್ತದ ಅದನ್ನ ಹಾಕ್ರಿ. ಅದಾದ ಬಳಿಕ ಅದಕ್ಕಿಂತ ಹಿಂದಿನ ರ್ಯಾಂಕಿನ ಕಾಲೇಜ್ ಹಾಕ್ರಿ. ಇದು ಒಂಥರ ಪ್ರಯಾರಿಟಿ ಸೆಟ್ ಮಾಡಿ ನೀವು ಹಾಕ್ಬಹುದು. ಇನ್ನೊಂದು ಸೆಕೆಂಡ್ ಕ್ಯಾಟಗರಿದವ್ರದ್ದು ಏನದ, 2K to 5K ಇಲ್ಲ 1000+ ರ್ಯಾಂಕ್ ಏನ್ ಬಂದಿರ್ತಾವಲ್ಲ ಅವರಿಗೆ ಡೌಟ್ ಇರ್ತದೆ, ನನ್ಗೆ ಯಾವ್ದು ಕಾಲೇಜ್ ಅಷ್ಟು ಸರಿ ಅಂತ ಸಿಗತ್ತಿಲ್ಲ, ಏನ್ ಮಾಡ್ಲಿ ಅಂದ್ರೆ ಇದ್ದರಂತ ಕಾಲೇಜಿನಾಗಿ ನೀವೇನ್ ಮಾಡ್ರಿ, ಸೇಮ್ ವಿಚ್ ಕಾಲೇಜ್ ಕೊಟ್ಟು ಲಿಸ್ಟ್ ಮಾಡ್ರಿ. ಆಮೇಲೆ ನೀವು ಏನ್ ಮಾಡ್ಬೋದು ಅಂದ್ರೆ ಅರೌಂಡ್ 800 to 3000 4000 ನಿಮ್ ರ್ಯಾಂಕ್ ಏನದಲ್ಲ ಆ ಪ್ರಯಾರಿಟಿ ವೈಸ್ ನಿಮ್ಗೆ ಯಾವ ಕಾಲೇಜ್ ಚಲೋ ಅನಿಸ್ತಾವ ಅದನ್ನ ಹಾಕ್ಬೋದು. ಆಮೇಲೆ ಬಹಳಷ್ಟು ಸಬ್ ಬ್ರಾಂಚಸ್ ಇರ್ತಾವ, ಲೈಕ್ ದಯಾನಂದ್ ಸಾಗರ್, RV, PS ಇವು ಸಬ್ ಬ್ರಾಂಚ್ ಇರ್ತಾವ. ಅದ ನಿಮಗೆ ಏನ್ರ ಚಲೋ ಅನಿಸ್ತಿತ್ತು ಅವಕ್ಕೂ ಹಾಕ್ಬೋದು ನೀವು. ಯಾಕಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಆಲ್ಮೋಸ್ಟ್ ಸೇಮ್ ಇರ್ತದ ಅನಿಸ್ತದೆ, ಆದ್ರೆ ಕೆಲವೊಂದ್ ಜಾಗನಾಗ ಇರಲ್ಲ. ಅದನ್ನು ನೀವು ಯಾವ ತರ ಚೆಕ್ ಮಾಡ್ಬೇಕಂದ್ರ, ನೀವು ಯಾವ್ದೇ ಯೂಟ್ಯೂಬ್ ವಿಡಿಯೋ ನೋಡ್ಲಿ ಇಲ್ಲ ಗೂಗಲ್ ಸರ್ಚ್ ಮಾಡದೆ ChatGPT ಮಾಡದೆ ಅಲ್ಲಿ ಕೇಳದೆ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಯಾರೋ ಅಂಕಲ್ ಹೇಳಿದ್ರು ಅಂತ ನಂಬಕ್ ಹೋಗ್ಬೇಡ್ರಿ. ಒಂದ್ ಸ್ವಲ್ಪ ಟೈಮ್ ತೆಗೀರಿ, ಏನಾದ್ರು ತಿಂಗಳು 1.5 ತಿಂಗಳು ಟೈಮ್ ಅದ. ಯಾವ್ಯಾವ ಕಾಲೇಜ್ ನಿಮ್ಗೆ ಸಿಗ್ಬೋದು ಅಂತ ನಿಮಗೆ ರಿಯಲಿ ಅನಿಸ್ತದ ಆ ಕಾಲೇಜಸ್ ಹೋಗ್ರಿ, ಅಲ್ಲಿ ಸೀನಿಯರ್ಸ್ ಗಳಿಗೆ ಕೇಳ್ರಿ. ಅಲ್ಲಿ ಸೀನಿಯರ್ಸ್ ಗಳಿಗೆ ನೀವು ಕೇಳಿದ್ರೆ ನಿಮಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಾಗತ್ತ, ಅಲ್ಲಿ ಏನ್ ನಡ್ದದ, ಯಾವ ತರ ಪ್ಲೇಸ್ಮೆಂಟ್ ಬರತ್ತಾವ, ನಾವು ಇಲ್ಲಿ ಹಚ್ಬೇಕೋ ಬ್ಯಾಡೋ, ಅಂಡ್ ಟಾಕ್ಸಿಕ್ ಐತೋ ಏನ್ ಭಾಳ ಚಲೋ ಐತೋ, ಇದೆಲ್ಲ ನಿಮಗ
ವಿತ್ ನೀವು ಸೀನಿಯರ್ಗೆ ಹೋಗಿ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾರೋ ಅಂಕಲ್ ಹೇಳಿದ್ರು, ಅವ್ರ ಮನಿ ಬಾಜುಕ ಕಾಲೇಜ್ ಐತಿ, ಅವ್ರು ನಮಗ್ ಬಂದ್ ಹೇಳಿದ್ರು, ಅಲ್ಲಿ ಏನೂ ಗೊತ್ತಾಗಲ್ಲ. ಯಾಕಂದ್ರೆ ಕಲಿಯೋರಿಗೆ ಗೊತ್ತ್ರಿ, ಅಲ್ಲಿ ಅನುಭವಿಸೋರು ಅವರು, ಯಾರು ಹೇಳಿದ್ರಂತ ಮಾಡೋದಲ್ಲ. ಆಮೇಲೆ ನೆಕ್ಸ್ಟ್ ಕ್ಯಾಟಗರಿ ಬರೋದು ಯಾವಪ್ಪ ಅಂದ್ರೆ ಭಾಳ ರ್ಯಾಂಕ್ ಬಂದವರು, ಅಂದ್ರೆ ಜಾಸ್ತಿ ರ್ಯಾಂಕ್ ಬಂದವರು. ಅವ್ರು ಏನ್ ಮಾಡ್ಬೋದು ಅಂದ್ರೆ, ನೀವು ಆಲ್ಮೋಸ್ಟ್ ಎಷ್ಟು ಕಾಲೇಜ್ ನಿಮ್ಗೆ ಅನಿಸ್ತಾವಲ್ಲ ಚಲೋ ಅವಷ್ಟು ಹಾಕ್ರಿ. ಅರೌಂಡ್ ಎಷ್ಟು ಕಾಲೇಜ್ ಅದಾವ, ಒಂದು 80 to 90 ಕಾಲೇಜ್ ಹಾಕ್ರಿ. ಯಾಕಂದ್ರೆ ಕೆಲವೊಬ್ರು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ತನ ಹೋಗ್ತಾರೆ. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಹೋದಾಗ ನಿಮಗೆ ಆಲ್ಮೋಸ್ಟ್ ಚಲೋ ಕಾಲೇಜಸ್ ಸಿಗ್ಬೋದು. ನೀವು ಏನ್ ಎಕ್ಸ್ಪೆಕ್ಟೆಡ್ ಇರಲ್ಲ ಅದು. ಯಾಕಂದ್ರೆ ಆ ಕೆಟಗರಿ ಒಳಗೆ ಆ ಕಾಲೇಜ್ನಾಗ ಸೀಟ್ಸ್ ಇನ್ನ ಉಳಿದಿದ್ದು, ಅಲ್ಲಿ ಯಾರೂ ಬರತ್ತಿಲ್ಲ, ಅದು ಬ್ಲಾಂಕ್ ಉಳ್ದದ ಹಂಗೆ ಸೀಟ್ಸ್ ಅಂದ್ರೆ ನಿಮಗೆ ಆ ಕಾಲೇಜಸ್ ಸಿಗೋ ಚಾನ್ಸಸ್ ಭಾಳ ಇರ್ತದೆ. ಅದಕ್ಕೆ ಟಾಪ್ ಕಾಲೇಜಸ್ ವಿತ್ ನಿಮಗೆ ಯಾವ ಕಾಲೇಜಸ್ ಸಿಗ್ತಾವ, ಫಸ್ಟಿಗೆ ಸೆಟ್ ಆಫ್ ಟಾಪ್ ಕಾಲೇಜಸ್, ಅದಾದ ಬಳಿಕ ಸೆಟ್ ಆಫ್ ಕಾಲೇಜಸ್ ನಿಮಗೆ ಯಾವ ಸಿಗ್ತಾವ ಅನಿಸ್ತದ ಅದು, ಅದಾದ ಬಳಿಕ ನಿಮ್ಗೆ ಯಾವ ಸಿಗಲ್ಲ ಅದು ಅನಿಸ್ತಾವಲ್ಲ ಅವು ಎಲ್ಲ ಹಾಕ್ಬಿಡ್ರಿ. ಯಾಕಂದ್ರೆ ನಾಳೆಗೆ ಏನಾಗ್ತದ ಅಂದ್ರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡಿಗೆ ಹೋದಾಗ ನಿಮಗೆ ಸಮ್ ಟೈಮ್ಸ್ ಆಪ್ಷನ್ ಎಂಟ್ರಿ ಮಾಡಾಗ ನಿಮ್ಮ ಕಾಲೇಜಸ್ ಆಡ್ ಮಾಡೋ ಆಪ್ಷನ್ ಕೊಡ್ತಾರೆ. ಅಂದ್ರೆ ನಾವು ಆಲ್ರೆಡಿ ಒಂದು 10-15 ಕಾಲೇಜ್ ಹಾಕಿದ್ದೆ, ಆದ್ರೆ ನಂಗೆ ಸೆಕೆಂಡ್ ರೌಂಡಿಗೆ ಹೋಗೋದ ನನಗೆ ಇನ್ನೊಂದು 4 ಕಾಲೇಜ್ ಆಡ್ ಮಾಡೋದೈತೆ ಅಂದ್ರೆ ಆಪ್ಷನ್ ಎಂಟ್ರಿ ಒಳಗೆ ಆ ತರ ಸೆಕೆಂಡ್ ರೌಂಡಿಗೆ ಕೊಡಬಹುದು, ಕೊಡ್ಲಕ್ಕಿಲ್ಲ. ಅದಕ್ಕೆ ನಮ್ ಕಡೆ ಅಂದ್ರೆ ಡೌಟ್ ಫುಲ್ ಇರ್ತದ ಅದು. ಒಮ್ಮೆ ಹೋದ್ ಅದಕ್ಕಿಂತ ಮೊದ್ಲಿನ ಸತಿ ಅಂದ್ರೆ ನಮ್ ಬರೋದಕ್ಕಿಂತ ಮೊದ್ಲಿನ ಸತಿ ಕೊಟ್ಟಿದ್ದಿಲ್ಲ. ಆಮೇಲೆ ಹೋದ್ ಸತಿ ಕೊಟ್ಟಿದ್ರು ನಮ್ದಿದ್ದಾಗ. ಆಮೇಲೆ ಈ ಸತಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಅದು ರಿಸ್ಕ್ ತಗೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಆಪ್ಷನ್ ಐತಿಲ್ಲ ಹಾಕೋದು. ಈಗ ಆಲ್ಮೋಸ್ಟ್ ನಿಮ್ಗೆ ಎಷ್ಟು ಕಾಲೇಜ್ ಬೇಕು ಅಷ್ಟು ಕಾಲೇಜ್ ಹಾಕೋರಿ. ಯಾಕಂದ್ರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ತನ ನೀವು ಹೋದ್ರೆ ನಿಮಗ ಚಲೋ ಕಾಲೇಜಸ್ ನಿಮ್ ರ್ಯಾಂಕಿಂಗ್ಕಿಂತ ಮೀರಿ ಚಲೋ ಕಾಲೇಜಸ್ ಸಿಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಬೆಸ್ಟ್ ಅಂದ್ರೆ ಏನು, ಆಲ್ಮೋಸ್ಟ್ 80 to 90 ಕಾಲೇಜಸ್ ನೀವು ಆಡ್ ಮಾಡ್ಬೇಕು.